ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆಯ ರೀತಿ ದೇವರು ಉತ್ತಮ ರೀತಿ ಸಭಾ ದಿನದಲ್ಲಿ ಮುಂಜಾನೆ ಎದ್ದು ಒಳ್ಳೆಯ ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಮುಂಜಾನೆ 7ರಿಂದ ಇಲ್ಲಿವರೆಗೆ ದೇವರು ಒಳ್ಳೆಯ ಉತ್ತಮ ರೀತಿ ನಮ್ಮನ್ನು ನಡೆಸ್ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ನಾವು ಮಹಿಮೆ ಪಡಿಸಬೇಕು. ವಾಕ್ಯದ ಕಡೆಗೆ ಹೋಗೋಣ. ವಾಕ್ಯದ ಕಡೆದಾಗಿ ದೇವರಲ್ಲಿ ರಾಗದ ಮೂಲಕವಾಗಿ ಮಹಿಮೆ ಪಡಿಸಿದೆವು. ವಾಕ್ಯದ ಮೂಲಕವಾಗಿ ವಾಕ್ಯದ ಕಡೆಗೆ ಹೋಗೋಣ. ವಾಕ್ಯದ ಕಡೆದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನನ್ನ ತಂದೆಯ ದೇವರೇ, ಆಲೋಚನಾ ಕರ್ತನೆ, ಅದ್ಭುತ ಸ್ವರೂಪ ರಾಜ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ಸಬ್ಬಾ ದಿನದಲ್ಲಿ ಸ್ವಾಮಿ, ಪರಿಶುದ್ಧ ದಿನ ಕರ್ತನೆ, ನಾವು ನಿನ್ನ ಸನ್ನಿಧಾನದಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟರೆ ಕರ್ತನೆ, ಎಲ್ಲಿ ಬರಮಗರು ಕೂತುಕೊಂಡು ಧ್ಯಾನ ಮಾಡ್ತಾರೋ ಅವ್ರ ಮಧ್ಯದಲ್ಲಿ ಇರ್ತಂದು ಹೇಳಿದಿ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಇಳಿದಿರ್ಬೇಕು ಕರ್ತನೆ, ನೀನು ತಾನೇ ಕಾರ್ಯ ಮಾಡಿ ಕರ್ತನೆ, ಪವಿತ್ರ ಮಾಡೋ ಶಕ್ತಿ ಕೊಡ್ರಿ, ಬಲ ಕೊಡ್ರಿ ಕರ್ತನೆ. ಈ ಲೋಕದಲ್ಲಿ ಯಾರಿಲ್ಲ ಸ್ವಾಮಿ, ನೀನು ಹೊರತು ದೇವರೇ, ನಿಜವಾಗಿ ದೇವರು ನೀನಾಗಿದ್ದಿ ಅಪಾರಕ್ಷಕನೇ. ನಮ್ಮನ್ನು ವಾಕ್ಯದ ಮೂಲಕವಾಗಿ ನೀನು ಮಾತನಾಡ್ಕರ್ತೇನೆ, ರಾಗದ ಮೂಲಕವಾಗಿ ನಾವು ನಿನ್ನಲ್ಲಿ ಮಹಿಮೆ ಪಡಿಸಿದ ಭಾಳ ಸಂತೋಷ ರಾಜ. ನಮ್ಮನ್ನು ಆಶೀರ್ವಾದ ಮಾಡಿದ ಭಾಳ ಸಂತೋಷ ಕರ್ತನೆ. ದೇವರಾತ್ಮನೆ, ನಿನ್ನ ಪ್ರಸನ್ನತೆ ಮುಖಕ್ಕಾಂತ ಇಳಿದುಬೇಕರ್ತನೆ. ಭಾರತ ದೇಶ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶಕ್ಕೆ, ಇಡೀ ಪ್ರಪಂಚ 25 ಕಂಟ್ರಿಗಳಿಗಾಗಿ ನಾವು ಪ್ರಾರ್ಥಿಸ್ತಿದ್ದೆವು ಕರ್ತನೆ. 25 ಕಂಟ್ರಿಗಳಿಗಾಗಿ ನಾವು ಪ್ರಾರ್ಥಿಸ್ತಿದ್ದೆವು ದೇವರೇ. ಎಲ್ಲೆಲ್ಲಿ ನಿನ್ನ ಸುವಾರ್ತೆ ಸಾರ್ತದೆ ರಾಜ, ಅಲ್ಲೆಲ್ಲ ನಿಂತಾನೆ ಕಾರ್ಯ ಮಾಡು, ಆಶೀರ್ವಾದ ಮಾಡು, ಬ್ಲೆಸ್ಸಿಂಗ್ ಮಾಡು ಪ್ರತಿಯೊಂದು ಮಕ್ಕಳು ಸ್ವಾಮಿ. ನಿನ್ನ ದೇವರ ನಿನ್ನ ಆಲಯದಲ್ಲಿ ಬರುವಾಗ ಸ್ವಾಮಿ ಕ್ಷೇಮನಿಂದ ಬರಲಿಕ್ಕೆ ಸಹಾಯ ಮಾಡು. ವಿಶ್ವಾಸಿ ಮಕ್ಕಳು, ಸೇವಕರು ಪ್ರತಿಯೊಬ್ಬರನ್ನು ಆಶೀರ್ವಾದ. ಕರ್ನಾಟಕ, ತೆಲಂಗಾಣ, ಬೀದರ್ಗಾಗಿ ನಾವು ಪ್ರಾರ್ಥಿಸ್ತಿದ್ದೆವು, ಹಳ್ಳಿಗಳಿಗಾಗಿ ನಾವು ಪ್ರಾರ್ಥಿಸ್ತಿದ್ದೆವು, ಎಲ್ಲರನ್ನು ಆಶೀರ್ವದಿಸು ದೇವರ. ನಿನ್ನ ಪಾದಕ್ಕೆ ಮುದ್ದಿಟ್ಟು ಬೇಡರಾಗಿದೆ ಸ್ವಾಮಿ. ಆಮೀನ್. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ಉತ್ತಮ ರೀತಿ ನಮ್ಮ ಸಂಗಡ ಮಾತನಾಡಲಿಕ್ಕೆ ಇದ್ದಿದ್ದಾರೆ. ನಾವು ಯಾವಾಗಲೂ ದೇವ್ರ ಸಮ್ಮುಖದಲ್ಲಿ ಕೂತುಕೊಂಡು ನಾವು ಎದುರು ನೋಡೋರಾಗಿರ್ಬೇಕು. ಈ ಲೋಕದಲ್ಲಿ ದೇವರು ನಮಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನ್ರಿ. ನಮ್ಮ ಪಾಪದ ಕಡೆದಾಗಿ ಲೋಕದಲ್ಲಿ ಬಂದಿದ್ದಾನ್ರಿ. ನಾವು ಆತನ ಸಮ್ಮುಖದಲ್ಲಿ ನಾವು ಕ್ರೈಸ್ತ ಮಕ್ಕಳಾಗಿ ಜೀವಿಸಬೇಕು. ಈ ಲೋಕದ ಸ್ನೇಹಿತ ನಾವು ಮಾಡಬಾರ್ದು. ಈ ಲೋಕದಲ್ಲಿ ಪಾಪ, ವ್ಯಭಿಚಾರ, ಜಾರತ್ವ, ಅನೇಕ ಮೋಸ ಮಾಡೋರ ನಾವು ಯಾರ ಸಂಗಡ ಇರಲಾರ್ದಂಗೆ ದೇವ್ರ ಪಾದ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸೋರಾಗಿರ್ಬೇಕು. ಇವತ್ತು ತಂದೆ ತಾಯಿ, ಬಂಧು ಬಳಗ, ಸ್ವಂತ ಯಜಮಾನರು ಎಲ್ಲರೂ ಕೈ ಬಿಡ್ತಾರೆ, ಆದರೆ ಯೇಸು ಕ್ರಿಸ್ತನ ಕೈ ಬಿಡಲ್ಲ. ಆತನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವವರಾಗಿ, ಆರಾಧಿಸುವವರಾಗಿರ್ಬೇಕಿದ್ರೆ ಮಾತ್ರ ನಾವು ದೇವರು ನಮ್ಮ ಸಮ್ಮುಖದಲ್ಲಿ ಇರ್ತಾರೆ. ವಾಕ್ಯದ ಕಡೆಗೆ ಹೋಗೋಣ. ವಿಶೇಷವಾಗಿ 2ನೇ ಅರಸಗಳು 13ನೇ ಸಂಧಿ ವಚನ 20ನೇದು. ಎಲೀಷನು ಮೃತ ಹೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು. ಮೋವಾಬ್ಯರು ಪ್ರತಿ ವರ್ಷ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರ ಗುಂಪಾಗಿ ಬರುತ್ತಿದ್ದರು. ಒಂದು ದಿವಸ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋವಾಬ್ಯರು ಗುಂಪು ಬರುವುದನ್ನು ಕಂಡು ಶವವನ್ನು ಎಲೀಷನ ಸಮಾಧಿಯಲ್ಲಿ ಬೀಸಾಡಿ ಓಡಿ ಹೋದರು. ಸತ್ತ ಮನುಷ್ಯನು ಎಲೀಷನ ಎಲುಬುಗಳಿಗೆ ತಗುಲಿದ ಕೂಡಲೇ ಉಜ್ಜೀವಿಸಿ ಎದ್ದು ನಿಂತನ್ರಿ. ದೇವರು ನಮಗೆ ಸ್ತೋತ್ರವಾಗಲಿ. ಎಲೀಷನ ಯಾರಂದರೆ, ಎಲೀಷನು ಮತ್ತು ಎಲಿಯ ಪ್ರವಾದಿಯ ಶಿಷ್ಯನು. ಆತನು ಎಲೀಷನು ಅನೇಕ ಅದ್ಭುತ ಕಾರ್ಯ ಮಾಡಿದ್ರಿ. ಎಲೀಷನು ಬದುಕಿದ್ದಾಗ ಸಹ ಸುವಾರ್ತೆ ಸಾರಿದನ್ರಿ. ಅನೇಕ ನಾಮನ್ನು ಕುಷ್ಠರೋಗ ಸ್ವಸ್ಥವಾಗ್ಯಾವ. ಸುನಾಮಿ ಎಂಬ ಊರಿನಲ್ಲಿ ಸುನಾಂಬೆಳೆಂಬ ಹೆಣ್ಮಗಳಿಗೆ ಏನು ಮಾಡಿದನ್ರಿ, ಅನೇಕ ಸುವಾರ್ತೆ ಸಾರುವಾಗ ಆ ಊರಿನಲ್ಲಿ ಹೋಗುವಾಗ ಬರುವಾಗ ಏನು ಮಾಡಿದಾರೆ, ಅಕ್ಕಿ ಸೇವಕರಿಗೆ ಏನು ಮಾಡಿದಾಳ್ರಿ, ನೀರಿನ ಮೂಲಕವಾಗಿ ಎಲ್ಲದರ ಮೂಲಕವಾಗಿ ಸಹಾಯ ಮಾಡಿದ್ದಾಳೆ. ಮನೆ ಮೇಲೆ ಒಂದು ಛಾವಣಿಯನ್ನು ಕಟ್ಟಿ ಮನೆ ಮೇಲೆ ಆ ಮಗನಿಗೆ ಯಾವಾಗಲೂ ಸರ್ ನೀವು ಹೋಗುವಾಗ ಬರುವಾಗ ನಮ್ಮ ಮನೆಯಲ್ಲಿ ರೆಸ್ಟ್ ಮಾಡಿ ಹೋಗಿರಿ, ಯಾಕಂದರೆ ನೀವು ಸೇವಕರು ಎಂಬುದಾಗಿ ಸೇವಕರು ಬೆಲೆ ಕೊಡ್ತಿದ್ದಾಳೆ. ಇವತ್ತು ಪ್ರಿಯ ಸೋದರ ಸೋದರಿ, ಇವತ್ತು ಅನೇಕ ಜನರು ದೇವರ ಸೇವಕರಿಗೆ ಬೆಲೆ ಕೊಡ್ತಿಲ್ಲ. ಯಾವುದು ದೇವರ ಸೇವಕರಂದರು ದೇವರ ಹಾಗೆ ಎಂಬುದಾಗಿ ನಾವು ನೋಡಿಕೊಳ್ಳಬೇಕು. ಯಾರಾದರೂ ನನ್ನ ಸೇವಕರಿಗೆ ಇದು ಮಾಡ್ತಿರೋ, ಒಂದು ತಮಗೆ ನೀರು ಕೊಡ್ತಿರೋ ಅದು ನನಗೆ ಕೊಟ್ಟಿದ್ದ ಹಾಗೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ಎಲೀಷನು ಮೂಲಕವಾಗಿ ಎಲೀಷಗೆ ಅನೇಕ ಒಂದು ಅದ್ಭುತ ಕಾರ್ಯ ಮಾಡ್ಯಾನ. ಆ ಮಕ್ಕಳಿರಲಿಲ್ಲ ಸುನಾಮಳಿಗೆ, ಆದರೂ ಸಹ ಮಕ್ಕಳಿಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಮಗಳಿಗೆ ಮಕ್ಕಳು ಕೊಟ್ಟು ಒಳ್ಳೆಯ ರೀತಿ ಸತ್ತಂದ. ಆ ಮಗನು ದೊಡ್ಡ ಆದಮೇಲೆ ತಕ್ಷಣ ಆ ಮಗನು ಸತ್ತರೂ ಸಹ ಆ ದೇವರು ಆ ಪ್ರಾರ್ಥನೆ, ಎಲೀಷನ ಪ್ರಾರ್ಥನೆ ಕೇಳಿ ಮಗನು ಬದುಕಿದ್ದನ್ರಿ. ಅದೇ ಸುವಾರ್ತೆ ಸಾರಿ ಒಂದಿನ ಮಗನು ಸತ್ತ ಎಲೀಷನು ಸತ್ತಾಗ ಅಲ್ಲಿ ಆ ಊರಿನಲ್ಲಿ ಅದೇ ದಿನದಲ್ಲಿ ಸತ್ತಾಗ ಪ್ರತಿ ವರ್ಷ ವಾಡಿಕೆ ಪ್ರಕಾರ ಮೋವಾಬ್ಯರು ಏನು ಮಾಡ್ತಿದ್ದಾರೆ, ಆ ಊರಿನಲ್ಲಿ
ಏನು ಮಾಡ್ತಿದ್ದಾರೆ, ಸುಲಿಗೆ ಮಾಡ್ಲಿಕ್ಕೆ ಬರ್ತಿದ್ದಾರಂತ. ಈಗ ಅನೇಕ ಜನರು ನೋಡ್ರಿ, ಎಲ್ಲ ಹಳ್ಳಿಗೆ ನೋಡ್ರಿ, ಎಲ್ಲ ಊರುಗಳಲ್ಲಿ ನೋಡ್ರಿ ಸಂಘ ಉಬ್ಬದವ್ರು ಬರ್ತಾರೆ, ತಿಂಗಳಿಗೆ ಒಂದು ಸಲ ಬರ್ತಾರೆ. ಅದೇ ಪ್ರಕಾರ ಕರೆಕ್ಟಾಗಿ ಕಟ್ಟಬೇಕಂತ ಕಟ್ಟಲ್ಲೋದ್ರು ಅವ್ರಿಗೆ ಫೈನ್ ಹಾಕ್ತಾರೆ, ಕಟ್ಟಲ್ಲೋದ್ರೆ ಅವರಿಗೆ ಡ್ಯೂ ಎಂಬುದಾಗಿ ಅದೇ ಅಂಜಿ ಎಲ್ಲರೂ ಕಟ್ತಾರೆ. ಹಾಗೆ ಅಲ್ಲಿ ಸಹ ಮೂವೊಬ್ಬರು ಏನು ಮಾಡ್ತಿದ್ದರು, ವಾಡಿಕೆ ಪ್ರಕಾರ ವರ್ಷಕ್ಕೊಂದ್ಸಲ ಅಲ್ಲಿ ಸುಲಿಗೆ ಮಾಡ್ತಿದ್ರು. ಅಲ್ಲಿ ಅದೇ ದಿನದಲ್ಲಿ ಒಬ್ಬ ಮನುಷ್ಯನು ಎಲಿಷನ ಅದೇ ಊರಿನಲ್ಲಿ ಒಬ್ಬ ಮನುಷ್ಯನು ಸತ್ತೋದ್ರು. ಸತ್ತೋದಾಗ ಅಲ್ಲಿ ಏನು ಮಾಡಿದ್ರೆ ಎಲ್ಲ ಜನರು ಏನು ಮಾಡ್ತಿದ್ರು, ಆ ಮನುಷ್ಯಗೆ ತೆಗೆದುಕೊಂಡು ಸಮಾಧಿ ಹತ್ರ ತೆಗೆದುಕೊಂಡು ಬರ್ತಿದ್ರು. ಇಲ್ಲಿ ಎಲ್ಲಿ ಸಮಾಧಿ ಆಗಿದೆ ಆ ಊರಿನಲ್ಲಿ ಸಮಾಧಿ ತೆಗೆದು ಆ ಮಗನಿಗೆ ಸಮಾಧಿ ಮಾಡಬೇಕೆಂಬುದಾಗ ಮನುಷ್ಯನು ಸತ್ತವಂಥ ಮನುಷ್ಯನಿಗೆ ತೆಗೆದುಕೊಂಡು ಬರ್ತಿದ್ದಾನೆ. ಬರೋಂಥ ಸಮಯದಲ್ಲಿ ಹಾಗೆ ಏನಾಗ್ಯದ, ಮೂವೊಬ್ಬರು ಏನು ಮಾಡಿದರು, ಬೇಗನೆ ಬರ್ತಾಯಿದ್ದಾರೆ ಸುಲಿಗೆ ಮಾಡೋಕ್ಕೆ ತಕ್ಷಣ. ಅಯ್ಯೋ ಅವ್ರು ಬರ್ತಾಯಿದ್ದಾರೆ, ಮೂವೊಬ್ಬರು ಬರ್ತಾಯಿದ್ದಾರೆ, ಏನು ಮಾಡಬೇಕು, ನಮಗೆ ಹೊಡಿತಾರನು, ನಮ್ಮಲ್ಲಿ ದುಡ್ಡಿಲ್ಲ ಎಂಬುದಾಗ ಏನು ಮಾಡ್ತಿದ್ದಾರೆ, ಹೆಣಕ್ಕೂ ಆ ಸೇವಕ್ಕೆ ಏನು ಮಾಡಿದರು, ಎಲಿಷನ ಸಮಾಧಿ ಮೇಲೆ ಬೀಸಾಡಿ ಪಾರು ಓಡಿ ಹೋದ್ರಿ. ಓಡಿ ಹೋದ ತಕ್ಷಣವೇ ಆ ಸಮಾಧಿ ಮೇಲೆ ಏನು ಮಾಡ್ತೀರಿ, ಒಂದು ಮನುಷ್ಯನ ಶವ ಸಮಾಧಿ ಮೇಲೆ ಬಿಡಲಿಕ್ಕೆ ಅದೇನು ಮಾಡಿತು, ಎಲಿಷನ ಒಂದು ಎಲು ಹತ್ತಿದ ತಕ್ಷಣವೇ ಅದು ಜೀವ ಆಯ್ತು. ರಾಮಾಯಣ ಹಾಲಲ್ಲೂಯ, ದೇವರು ನಮಗೆ ಸ್ತೋತ್ರವಾಗಲಿ. ಅಂಥ ನಮ್ಮ ದೇವರು ಪವರ್ಫುಲ್ಲು, ಅಂಥ ಪವರ್ಫುಲ್ ದೇವರಿದ್ರು ಸಹ ಅನೇಕ ಜನರು ನಿರ್ಲಕ್ಷ್ಯ ಮಾಡ್ತಾರೆ. ದೇವರಿಲ್ಲ, ಮೂರ್ಖರಿದ್ದಾರೆ ಅನೇಕ ಜನರು, ದೇವರಲ್ಲೆಂಬ ಜನರಿದ್ದಾರೆ. ಅವರು ದೇವರಿಗೆ ತಿಳಿಯಲಾರದ ಜನರು, ಅವರು ದೇವರಿಗೆ ದ್ರೋಹ ಮಾಡಿದ ಜನರು. ಯಾಕಂದರೆ ಅವರು ಸೈತಾನಿಂದ ಹುಟ್ಟಿದವರು, ದೇವರಿಂದ ಹುಟ್ಟಿದವನು ಅಂಥ ಮಾತುಗಳು ಅವ್ರ ಬಾಯಿಲಿಂದ ಓಡ್ಗಳು, ಅಂಥ ಶಬ್ದಗಳು ಬರಲು, ಅಶುದ್ಧ ಶಬ್ದಗಳು ಬರಲು, ಒಳ್ಳೆಯ ಶಬ್ದವನ್ನೇ ಬರ್ತಾವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಲೋಕದಲ್ಲಿ ನಾವು ಯಾರಿಗೋಸ್ಕರ ನಾವು ಚಿಂತೆ ಪಡಬಾರ್ದು, ನಾವು ದೇವರ ಮಕ್ಕಳಾಗಿ ಜೀವಿಸಬೇಕು. ಎಲಿಷ ನೋಡ್ರಿ, ಸುವಾರ್ತೆ ಸಾರಿ ಎಲಿಷನ ಏನು ಮಾಡಿದಾನ, ಒಂದು ಸುವಾರ್ತೆ ಸಾರಿ ಸತ್ತರೂ ಸಹ ಒಂದು ಎಲುಬುಗಳು ಬೇರೆಯವರಿಗೆ ಒಂದು ಸತ್ತಂಥ ಮನುಷ್ಯನು ಉಜ್ಜೀವನಾಗಿ ಎದ್ದು ನಿಂತಾನ್ರಿ. ಇವತ್ತು ನಾವು ಸಹ ಸೇವದಲ್ಲಿ ಜೀವಿಸುವವರಾಗಿ ಆತನ ಮಕ್ಕಳಾಗಿ ದೇವರು ಬರೋಂಥ ಸಮೀಪವಾಗ್ಯದ. ನಾವೆಲ್ಲರೂ ಶುದ್ಧರಾಗಿರ್ಬೇಕು, ಇದ್ರೆ ಮಾತ್ರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ರೀ. ಈ ಲೋಕದಲ್ಲಿ ದೇವರು ನಿಜವಾಗಿ ದೇವರಾಗಿದ್ದಾನೆ ರೀ. ನಮಗೋಸ್ಕರ ರಕ್ತ ಸುರಿಸನ, ನಮಗೋಸ್ಕರ ಪ್ರಾಣ ಕೊಟ್ಟನ, ನಮ್ಮ ಪಾಪದ ಕಡೆದ ದೇವರು ಬಲಿಯಾಗಿದ್ದಾನೆ. ಇವತ್ತು ನಾವು ದೇವರ ಮಕ್ಕಳಾಗಲಿಕ್ಕೆ ಚಾನ್ಸ್ ಅನೇಕ ಜನರು ಇಷ್ಟಪಡಲ್ರಿ. ರಕ್ಷಣೆ ಹೊಂದ್ರಿ, ನಾಮಕ್ರಿಸ್ತ ಬ್ಯಾಪ್ಟಿಸಮ್ ತಗೋರಿ ಅಂದ್ರೆ ಇಲ್ಲ ಬೇಡಪ್ಪ, 60 ವರ್ಷಕ್ಕೆ ನಾವು ತೆಗೆದುಕೊಳ್ತೇವೆ, ಇನ್ನೂ ನಮ್ಮ ಮಕ್ಕಳವ್ರು ನಾವು ಇನ್ನೂ ಸಣ್ಣರಿದ್ದು ಅಂತಾರೆ. ಪ್ರಿಯ ಸಹೋದರ ಸಹೋದರಿ, ಎಚ್ಚರವಾಗಿರಿ, ದೇವ್ರು ಬರೋಂಥ ಸಮೀಪವಾಗ್ಯದ. ದೀಕ್ಷಾಸನ ತೆಗೆದುಕೊಂಡು ಆತನ ಮಕ್ಕಳಾಗಿರಿ. ಆದರೂ ನಮಗೆ ಕಷ್ಟ ಬಂದರೂ ಪರವಾಗಿಲ್ಲ, ಏನು ಬಂದರೂ ಪರವಾಗಿಲ್ಲ, ನಾವು ದೇವರ ಮಕ್ಕಳಾಗಿರ್ಬೇಕು. ಇದ್ರ ಮಾತ್ರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಈ ವಾಕ್ಯವನ್ನು ದೇವರು ನಿಮ್ಮನ್ನು ಆತ್ಮಿಕ ಆಹಾರವಾಗಿ ಇಳಿದು ಬರಲಿ. ಆಮೇಲೆ ಪ್ರೀತಿ ಉಳ್ಳ ಸ್ವರೂಪನಾದ ನನ್ನ ತಂದೆಯ ದೇವರೇ, ಆಲೋಚನಾ ಕರ್ತನೆ, ಅದ್ಭುತ ಸ್ವರೂಪೇ, ರಾಜಾದಿರಾಜನೇ, ನಿನ್ನ ನಿರಂತರ ಏಕ ದೇವರು ನಿನಗೆ ಸ್ತೋತ್ರ ಕರ್ತನೆ. ಏಸಯ್ಯ, ಸಭಾ ದಿನದಲ್ಲಿ ಕರ್ತನೆ, ಮುಂಜಾನೆ ವೇಳೆಯಲ್ಲಿ ಪ್ರಭಾ, ಮಾರ್ನಿಂಗ್ ದೇವರೇ, ಒಳ್ಳೆ ರೀತಿ ನಮಗೆ ಸಮಯ ಕೊಟ್ಟಿದೆ ರಾಜ, ಉತ್ತಮ ರೀತಿ ರಾಜ. ವಾಕ್ಯದ ಮೂಲಕವಾಗಿ ಮಾತನಾಡಿದೆ, ಭಾಳ ಸಂತೋಷ ರಾಜ. ರಾಗದ ಮೂಲಕವಾಗಿ ನಾವು ನಿನ್ನಲ್ಲಿ ಮಹಿಮೆ ಪಡಿಸಿದೆವು ರಾಜ. ತಿರುಗಿ ಸ್ವಾಮಿ, ವಾಕ್ಯದ ಕಡೆಗೆ ಹೋಗುವಾಗ ವಾಕ್ಯದ ಮೂಲಕವಾಗಿ ಉತ್ತಮ ರೀತಿ ನೀನು ಮಾತನಾಡಿದೆ ಕರ್ತನೆ. ಎಲಿಷನು ಕರ್ತನೆ, ಸತ್ತಂಥ ಮನುಷ್ಯನು ಕರ್ತನೆ, ಎಲುಬುಗಳು ಬೇರೊಂದು ಮನುಷ್ಯಗೆ ಹತ್ತಿದ ತಕ್ಷಣ ಜೀವವಾಗಿ ನಿಂತಿದೆ ಕರ್ತನೆ. ಅಂಥ ದೇವರಿದೆ ಕರ್ತನೆ, ನಿಜವಾಗಿ ದೇವರು ನೀನಾಗಿದೆ. ನಮಗೋಸ್ಕರ ಪ್ರಾಣ ಕೊಟ್ಟಿದೆ ರಾಜ. ಪ್ರತಿಯೊಂದು ಆತ್ಮ ನಶಿಸಿ ಹೋಗಲಾರ್ದಂಗೆ, ಒಂದು ಆತ್ಮ ನಶಿಸಿ ಹೋಗಲಾರ್ದಂಗೆ ಹುಡುಕಿ ರಕ್ಷಿಸ್ರಿ ಅಂತ ಹೇಳಿದ ರಾಜ. ಬೀದರ್ನಲ್ಲಿ ಉಜ್ಜೀವನ ಉಳಿದು ಬರಲಿ, ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಇಡೀ ದೇಶದಲ್ಲಿ ಎಲ್ಲ ನಿನ್ನ ಸಹಾಯ ಮಾಡಕರ್ತನೆ, ಆಶೀರ್ವಾದ ಮಾಡಿ. ಒಂದು ಆತ್ಮ ನಶಿಸಿ ಹೋಗಲಾರ್ದಂಗೆ ಎಲ್ಲರ ಆತ್ಮಗಳು ರಕ್ಷಣೆಯಲ್ಲಿ ಬರಲಿ. ಬ್ಯಾಪ್ಟಿಸಮ್ ತೆಗೆದುಕೊಂಡು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡ್ಕರ್ತೇನೆ. ಪರಿಶುದ್ಧಾತ್ಮ ದೇವರ ನಿನ್ನ ಶಕ್ತಿ, ನಿನ್ನ ಬಲ, ಸಾಮರ್ಥ್ಯ ಕೊಟ್ಟು ದಯಪಾಲಿಸಿ ಕೊಡುಕಾರ್ತಾನೆ. ಜೀವಳ ವಾಕ್ಯದ ಮೂಲಕವಾಗಿ ಮಾತನಾಡ್ಕರ್ತಾನೆ. ಲೋಕದಲ್ಲಿ ಸ್ವಾಮಿ ದೇವರೇ, ಒಬ್ಬನಾದರೂ ನೀತಿವಂತ ಅಲ್ಲ ದೇವರೇ, ನೀತಿವಂತ ನೀನು ಒಬ್ಬನೇ ದೇವರ ಸ್ವಾಮಿ. ನಿನಗೆ ಸ್ತೋತ್ರ ಏಸಯ್ಯ, ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರ ನಿನ್ನ ಶಕ್ತಿ, ನಿನ್ನ ಬಲ, ಸಾಮರ್ಥ್ಯ ಕೊಟ್ಟು ದಯಪಾಲಿಸಿ ಕೊಡುಕಾರ್ತಾನೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅನೇಕ ಭಕ್ತರು ಕರ್ತನೆ ಸೇವೆಗೆ ಹೋಗುವಾಗ ವಿಶ್ವಾಸಿ ಮಕ್ಕಳಿಗೆ ಸ್ವಾಮಿ, ಅನೇಕ ರಾಜ್ಯ ದಾವಿದ ಕುಮಾರನಿಗೆ ಸ್ತೋತ್ರ. ಎಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಕುಟುಂಬದಲ್ಲಿ ಆರೋಗ್ಯ ಇಲ್ಲದಂಥ ಮಕ್ಕಳಿಗೋಸ್ಕರ ಆರೋಗ್ಯ ಕೊಡಿರ್ಕರ್ತಾನೆ, ನೂತನ ಬಲ, ನೂತನ ಶಕ್ತಿ ಕೊಡಿರ್ಕರ್ತಾನೆ. ತಿರುಗಿ ಸ್ವಾಮಿ, ಕಾಲೇಜ್ಗೆ ಹೋಗೋಂಥ ಮಕ್ಕಳಿಗೋಸ್ಕರ, ನರ್ಸರಿಯಿಂದ ಕರ್ತಾನೆ, 10th ಹೋಗೋಂಥ ಮಕ್ಕಳಿಗೋಸ್ಕರ ಕ್ಷೇಮದಿಂದ ಬರ್ಲಕ್ಕೆ ಸಹಾಯ ಮಾಡ. ಫೀಸ್ ಎಲ್ಲ ಸ್ವಾಮಿ ಯಾವುದು ಕಡಿಮೆ ಬೀಳಲಾರ್ದಂಗೆ ಎಲ್ಲರಿಗೂ
ಆಶೀರ್ವಾದ ಮಾಡ್ಕೊಳ್ತೇನೆ. ನರವಾದ ರೋಗದಲ್ಲಿ ಅಂತ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೆ. ಎಲ್ಲ ರೋಗಗಳು ಬಿಡುಗಡೆ ಮಾಡು. ಮಾಟ ಮಂತ್ರ ಸೈತಾನ್ ಕಾರ್ಯ ಎಲ್ಲ ಯೇಸುವಿನ ರಕ್ತದರ ಮಠಮಯಾಗಲಿ ಕರ್ತನೆ. ಉತ್ತಮ ರೀತಿ ನೀನು ತಾನೇ ಕಾರ್ಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ ಕರ್ತನೆ. ದೇವರ ಆತ್ಮ ನಿನಗೆ ಸ್ತೋತ್ರ, ಪವಿತ್ರ ಆತ್ಮ ನಿನಗೆ ಸ್ತೋತ್ರ. ಎಲ್ಲ ಮಕ್ಕಳನ್ನು ಆಶೀರ್ವದಿಸು ರಕ್ಷಕನೇ. ನಿನ್ನ ಪ್ರೀತಿ ಪ್ರೇಮ ಐಕ್ಯತೆಯನ್ನು ನಡೆಸು ಕರ್ತನೆ. ನಮ್ಮನ್ನು ತುಂಬಿಸು ಕರ್ತನೆ. ಲೋಕದಲ್ಲಿ ಎಲ್ಲರ ಕೈ ಬಿಟ್ಟರು ಸ್ವಾಮಿ ನೀನು ತಾನೇ ಕೈ ಬಿಡಲು ಕರ್ತನೆ. ನಮ್ಮ ಆಧಾರವಾಗಿ ಹಿಡಿದು ಕರ್ತನೆ. ರಕ್ಷಕ ನಿನಗೆ ಸ್ತೋತ್ರ ಕರ್ತನೆ. ನಿನಗೆ ವಂದನೆ ಹೇಳೋರಾಗಿದ್ದೆವು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಮುಟ್ಟಿದಕ್ಕಾಗಿ ಸ್ತೋತ್ರ. ಯೇಸುವೇ ನನ್ನ ಪಾದಕ್ಕೆ ಮುದ್ದಿಟ್ಟು ಬಿಡೋರಾಗಿದೆ ಸ್ವಾಮಿ. ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆಯ ನಿಮ್ಮ ನಾಮ ಪರಿಶುದ್ಧ ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ನಿತ್ಯ ದಯಪಾಲಿಸ್ಕೊಂಡು ನಮಗೆ ತಪ್ಪನ್ನು ಕ್ಷಮಿಸಿ, ನಮ್ಮ ತಪ್ಪನ್ನು ಕ್ಷಮಿಸ್ರಿ. ನಮ್ಮನ್ನು ಶೋಧನೆ ಸೇರಿಸಿದ ಕೀಡಿಂದ ತಪ್ಪಿಸಿರಿ. ಯಾಕಂದರೆ ರಾಜ್ಯವು ಬಲೊಮ್ಮೆ ಸದಾಕಾಲ ನಿನ್ನಲ್ಲಿ ನೆಲೆಗೊಳ್ಳಲಿ ಸ್ವಾಮಿ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿ, ಪವಿತ್ರಾತ್ಮನ ಅನುನಿತ್ಯ ಸಾವಸು ತಲೆ ಬಗೆಂದ ಮಕ್ಕಳೊಂದಿಗೂ ಬರಲಾರದ ಮಕ್ಕಳೊಂದಿಗೂ, ಸಂಡೇದ ಆರಾಧನೆಗೆ, ಶುಕ್ರವಾರ ಆರಾಧನೆಯೊಂದಿಗೆ, ಹನ್ನೆರಡು ಪ್ರಾರ್ಥನಾ ಆರಾಧನೆಯೊಂದಿಗೂ ನಿತ್ಯ ನಿರಂತರವಾಗಿ ನಿನ್ನಲ್ಲೇ ನೆಲೆಗೊಳ್ಳಲಿ ಸ್ವಾಮಿ. ಆಮೇನ್. ಜೈ ಕ್ರಿಸ್ತ್. ಹಾಲೆಲೂಯಾ.